ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಭಾನುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಮನೆಯವರಿಗೆ ರಜೆ ಇರೋದ್ರಿಂದ ತೋಟದಲ್ಲಿ ಸ್ವಲ್ಪ ತೆಂಗಿನಕಾಯಿ ಕೀಳ್ಸೋದಿತ್ತು. ಹಾಗಾಗಿ ಮನೆಯವರು ಜನ ಕರ್ಕೊಬಂದು ಕೀಳಿಸ್ತಾಯಿದ್ರು. ಹಾಗೆ ನಾನು ಮಗಳೂ ಸ್ವಲ್ಪ ತೆಂಗಿನಕಾಯಿ ಕಿತ್ತಿರೋ ತೆಂಗಿನಕಾಯಿನ ತೊಗೊಂಡೋಗಿ ಮನೆ ಹತ್ರ ಹಾಕ್ತಾಯಿದ್ವಿ. ಹಾಗೆ ಕುಡಿಯೋದಕ್ಕೆ ಅಂತ ಹೇಳಿ ಒಂದು 10-15 ಎಳ್ನೀರನ್ನ ನಾವು ಕೆಡಿಸ್ಕೊಂಡಿದ್ವಿ. ಸಣ್ಣ ಮಗುಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದರು. ಹಾಗಾಗಿ ಮನೆಯವ್ರು ಕೆತ್ಬಿಟ್ಟು ಕೊಟ್ಟರು. ನಾವೆಲ್ಲ ಅತ್ತೆ, ಭಾವ ಎಲ್ಲರೂ ಸೇರಿ ಕುಡಿತಾಯಿದ್ವಿ. ಇನ್ನು ಎಳ್ನೀರು ಕೆಡ್ಗೋರಿಗೆ ಮಧ್ಯಾಹ್ನಕ್ಕೆ ಗಂಜಿ ಅನ್ನನೂ ಗಾಂಧಾರಿ ಹಾಕಿಬಿಟ್ಟು ಚಟ್ನಿ ಮಾಡ್ತಾರೆ, ಅದನ್ನ ಕೊಡಬೇಕು ಇಲ್ಲಿ. ಹಾಗಾಗಿ ಅದನ್ನು ಅವರಿಗೆ ಕೊಟ್ಟು ತಿನ್ನೋಕ್ಕೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡು ಅಂತ ಹೇಳಿ ನಾನು ಮನೆಯವರು ಮೊಟ್ಟೆ ಕೋಳಿನ ಕಟ್ ಮಾಡಿಸ್ಕೊಂಡು ಬಂದಿದ್ದರು. ಹಾಗಾಗಿ ಮೊಟ್ಟೆನ ಸಪ್ರೇಟ್ ಮಾಡಿಬಿಟ್ಟು ಚಿಕನೆಲ್ಲ ಕ್ಲೀನ್ ಮಾಡಿ ಇಟ್ಟೆ. ಅದಕ್ಕೆ ನಾನು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ ಎಲ್ಲನೂ, ಸಾಂಬಾರು ಸೊಪ್ಪು ಇದೆಲ್ಲನೂ ಹಾಕಿ ನಾನು ಪೇಸ್ಟ್ ಮಾಡ್ಕೊತೀನಿ ಫಸ್ಟ್. ಮತ್ತು ಚಿಕನ್ನಿಗೆ ಖಾರದ ಪುಡಿ, ಅರಿಶಿಣ ಪುಡಿ ಎಲ್ಲನೂ ಹಾಕಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆ, ಸನ್ಫ್ಯೂರ್ ಎಣ್ಣೆನೇ ಹಾಕಿ, ನಾವು ಸನ್ಫ್ಯೂರ್ ಎಣ್ಣೆ ಹಾಕೋದಿಲ್ಲ ಇಲ್ಲಿ, ತೆಂಗಿನ ಎಣ್ಣೆನೇ ಹಾಕೋದು. ತೆಂಗಿನ ಎಣ್ಣೆ ಹಾಕಿ ಈರುಳ್ಳಿ ಸ್ವಲ್ಪ ಬಾಡಿಸ್ಬಿಟ್ಟು ಆಮೇಲೆ ಈ ರುಬ್ಬಿದ್ದು ಮಸಾಲೆ ಉಂಟಲ್ಲ ಅದನ್ನು ಹಾಕ್ತೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿ ಆಮೇಲೆ ಅರಿಶಿನ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲೆ ಎಲ್ಲನೂ ಹಾಕಿ ಅದನ್ನು ಸ್ವಲ್ಪ ಹಂಗೆ ತಿರುಗಿಸಿ, ನಾನೆಲ್ಲ ಮಸಾಲೆ ಹಾಕಿ ರುಬ್ಬಿಟ್ಟಿರ್ತೀನಲ್ಲ ಅದನ್ನು ಚಿಕನ್ನಿಗೆ ಹಾಕಿ ಅದೆಲ್ಲ ತಿರುಗಿಸಿ, ಮತ್ತು ಈ ಮೊಟ್ಟೆ ಕೋಳಿಲಿ ಪಾರ್ಟ್ಸ್ ಎಲ್ಲ ಇರ್ತಲ್ಲ ಅದು ಬೇಯೋದು ತುಂಬ ಲೇಟಲ್ಲ, ಅದಕ್ಕಾಗಿ ಚಿಕನ್ ಜೊತೆನೇ ನಾನು ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ತೀನಿ. ಮೊಟ್ಟೆ ಮಾತ್ರ ಲಾಸ್ಟಿಗೆ, ಎಲ್ಲ ಆದಮೇಲೆ ಲಾಸ್ಟಿಗೆ ಸೇರಿಸೋದು. ಇದು ಅರ್ಧ ಚಿಕನ್ ಆಗಿದೆ. ಅದಕ್ಕೆ ಕರಿಮೆಣಸು, ಉಂಡೆ ಮೆಣಸು ಅಂತ ಹೇಳ್ತೀವಿ, ಕರಿಮೆಣಸು ಅಂತ ಹೇಳ್ತೀವಿ, ಅದು ಹಾಕಿ ಅದನ್ನು ಹಾಕಿದ್ದೀನಿ. ಮತ್ತು ಈಗ ಮೊಟ್ಟೆನ ಮಧ್ಯಕ್ಕೆ ಇಡ್ತಾಯಿದ್ದೀನಿ. ಇದು ಹಾಕಿದ ಮೇಲೆ ತಿರುಗಿಸ್ಬಾರ್ದು, ಒಡೆದೋಗ್ಬಿಡ್ತದೆ. ಹಾಗಾಗಿ ಸ್ವಲ್ಪ ಅದ್ರ ಜೊತೆಗೆ ಇದು ಗೀ ರೈಸ್ ಮಾಡುವ ಅಂತ ಹೇಳಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಗೀ ರೈಸಿಗೆ ನಾನು ಈ ಥರ ಎಲ್ಲ ಹಾಕಿ ಮಾಡ್ತೀನಿ. ಎಲ್ಲ ಸ್ಪೈಸಸ್ ಹಾಕಿಬಿಟ್ಟು ಮತ್ತು ಸ್ವಲ್ಪ ಅರ್ಧ ಈರುಳ್ಳಿ ಹಾಕಿ ಅದನ್ನು ಚೆಂದ ಫ್ರೈ ಮಾಡಿಬಿಟ್ಟು, ಮತ್ತು 1 ಗ್ಲಾಸಿಗೆ 2 ಗ್ಲಾಸ್ ನೀರು ಥರ ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 6 ಗ್ಲಾಸ್ ನೀರು ಹಾಕಿದ್ದೀನಿ. ಕ್ಯಾರೆಟ್ ಹಾಕಿದ್ದೀನಿ ತುರಿದ್ಬಿಟ್ಟು, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಅಕ್ಕಿನ ತೊಳೆದು ಅದು ಹಾಕಿ ಅದು ಚೆಂದ ಕುದಿ ಬಂದ ಮೇಲೆ, ಈಗ ನೋಡಿ ನಾನು ತುಪ್ಪ ಹಾಕ್ತಾಯಿದ್ದೀನಿ ಅದ್ರ ಮೇಲೆ. ಈಗ ಕುದಿ ಬರ್ತಾಯಿದೆ, ಕುಕ್ಕರ್ ಹಾಕಿದ್ದೀನಿ. 1 ವಿಶಿಲ್ ಹೊಡೆಸಿದ್ರೆ ಸಾಕು, ಇದು ಗೀ ರೈಸ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತು ನಾಳೆ ವಿಡಿಯೋ ಸಿಗುವ.